ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಂದು ನಾವು ಚಿನ್ನದ ನಾಡು ಕೋಲಾರದ ಕೋಟಿಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ತಿಳಿಯೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಒಂದು ಲೈಕ್ ನೀಡಿ. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ಜನಪ್ರಿಯ ಹಾಗೂ ಸುಪ್ರಸಿದ್ಧ ಶಿವನ ದೇವಾಲಯದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು ಇಲ್ಲಿದೆ. ವಿಶ್ವದ ಅತಿದೊಡ್ಡ ಶಿವಲಿಂಗಗಳಲ್ಲಿ ಒಂದಾದ ಕೋಟಿಲಿಂಗೇಶ್ವರ ದೇವಾಲಯದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು ಇಲ್ಲಿದೆ. ಆದ್ದರಿಂದ ನೀವು ಶೀಘ್ರದಲ್ಲೇ ಕರ್ನಾಟಕಕ್ಕೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಇದನ್ನು ನಿಮ್ಮ ಪ್ರಯಾಣದ ಪಟ್ಟಿಗೆ ಸೇರಿಸಲು ಮರೆಯದಿರಿ. ಕೋಟಿಲಿಂಗೇಶ್ವರ ದೇವಾಲಯ ಶಿವನ ದೇವಾಲಯವಾಗಿದೆ. ಜನರು ಯಾವಾಗಲೂ ತಮ್ಮ ಕಷ್ಟಕರವಾದ ಕೆಲಸದ ವೇಳಾಪಟ್ಟಿಗೆ ಹೊಂದಿಕೊಳ್ಳುವಂತಹ ತ್ವರಿತ ವಾರಾಂತ್ಯದ ಪ್ರವಾಸಗಳನ್ನು ಹುಡುಕುತ್ತಿರುತ್ತಾರೆ. ಆದರೆ ರಸ್ತೆ ಪ್ರವಾಸಗಳು, ಗಿರಿಧಾಮಗಳು ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಸಾಮಾನ್ಯವಾಗಿ ಯಾರಿಗಾದರೂ ಅತ್ಯಂತ ಜನಪ್ರಿಯ ಪ್ರಯಾಣ ತಾಣಗಳಾಗಿದ್ದರೂ ಸಹ ದೇವಾಲಯಗಳಿಗೆ ಭೇಟಿ ನೀಡುವುದು ಜನರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಎಲ್ಲಾ ರೀತಿಯ ಜನರನ್ನು ಆಕರ್ಷಿಸುತ್ತದೆ. ಅಂತಹ ಒಂದು ದೇವಾಲಯವೆಂದರೆ ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ದೇವಸ್ಥಾನ. ಕೋಟಿಲಿಂಗೇಶ್ವರ ದೇವಸ್ಥಾನವು ಗಮನಾರ್ಹ ಧಾರ್ಮಿಕ ತಾಣ ಮಾತ್ರವಲ್ಲದೆ ವಾಸ್ತುಶಿಲ್ಪದ ಅದ್ಭುತ ಮತ್ತು ನೈಸರ್ಗಿಕ ಸೌಂದರ್ಯದ ತಾಣವಾಗಿದ್ದು ಹಚ್ಚ ಹಸಿರಿನಿಂದ ಮತ್ತು ರಮಣೀಯ ಭೂದೃಶ್ಯಗಳಿಂದ ಆವೃತವಾಗಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನವು ಜನಪ್ರಿಯವಾಗಿದ್ದು ಭಾರತದ ಅತ್ಯಂತ ಪವಿತ್ರ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿದೆ. ಈ ದೇವಸ್ಥಾನವು ಶಿವನಿಗೆ ಅರ್ಪಿತವಾಗಿದೆ. ಈ ದೇವಸ್ಥಾನವು ವಿಶ್ವದ ಅತಿದೊಡ್ಡ ಲಿಂಗಗಳಲ್ಲಿ ಒಂದನ್ನು ಹೊಂದಿದೆ ಎಂದು ಹೆಸರುವಾಸಿಯಾಗಿದೆ. ಕನ್ನಡದಲ್ಲಿ ಕೋಟಿ ಎಂದರೆ 1 ಕೋಟಿ ಮತ್ತು ಕೋಟಿಲಿಂಗೇಶ್ವರವು 1 ಕೋಟಿ ಶಿವಲಿಂಗಗಳಿಗೆ ನೆಲೆಯಾಗಿದೆ. ಈ ದೇವಾಲಯವು ಭಕ್ತರು ಮತ್ತು ಪ್ರವಾಸಿಗರ ಗಮನ ಸೆಳೆಯುವ ಭವ್ಯವಾದ ರಚನೆಯನ್ನು ಹೊಂದಿದೆ. ಈ ಲಿಂಗವು ಕಲ್ಲು, ಹಿತ್ತಾಳೆ ಮತ್ತು ಬೆಳ್ಳಿ ಸೇರಿದಂತೆ ವಿವಿಧ ವಸ್ತುಗಳಿಂದ ಮಾಡಿದ ಹಲವಾರು ಸಾವಿರ ಸಣ್ಣ ಲಿಂಗಗಳಿಂದ ಆವೃತವಾಗಿದೆ. ಒಟ್ಟಾರೆಯಾಗಿ ದೇವಾಲಯ ಸಂಕೀರ್ಣದಲ್ಲಿ ಸುಮಾರು 1 ಕೋಟಿ ಅಥವಾ 10 ಮಿಲಿಯನ್ ಲಿಂಗಗಳಿವೆ. ದರ್ಶನ ಹಾಗೂ ಪೂಜೆಯ ಸಮಯ ಬೆಳಿಗ್ಗೆ 6 ರಿಂದ ರಾತ್ರಿ 9 ರವರೆಗೆ ತೆರೆದಿರುತ್ತದೆ. ಪ್ರವೇಶ ಶುಲ್ಕ ಪ್ರತಿ ವ್ಯಕ್ತಿಗೆ 20 ರೂಪಾಯಿ. ಪಾರ್ಕಿಂಗ್ ಶುಲ್ಕ 30 ರೂಪಾಯಿ. ಕೋಟಿಲಿಂಗೇಶ್ವರ ದೇವಾಲಯದ ಇತಿಹಾಸ. ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು 1980ರಲ್ಲಿ ಸ್ವಾಮಿ ಸಾಂಬ ಶಿವ ಮೂರ್ತಿ ಈ ದೇವಾಲಯವನ್ನು ನಿರ್ಮಿಸಿದರು. 1980ರಲ್ಲಿ ಮೊದಲ ಲಿಂಗವನ್ನು ಸ್ಥಾಪಿಸಿದಾಗಿನಿಂದ ದೇವಾಲಯವು ಇತರ ಲಿಂಗಗಳನ್ನು ಹೊಂದಿದೆ. ಲಿಂಗದ ಪಕ್ಕದಲ್ಲಿ ಬೃಹತ್ ಎತ್ತರದ ನಂದಿಯೂ ಇದೆ. 11 ಮೀಟರ್ ಎತ್ತರದ ನಂದಿ ಬೃಹತ್ ವೇದಿಕೆಯ ಮೇಲೆ ಕುಳಿತಿದೆ. ದೇವಾಲಯದ ಆವರಣದಲ್ಲಿ ವಿವಿಧ ದೇವತೆಗಳಿಗೆ ಮೀಸಲಾಗಿರುವ 11 ಸಣ್ಣ ದೇವಾಲಯಗಳಿವೆ. ದೇವಾಲಯದ ಆವರಣದಲ್ಲಿ ಬೃಹತ್ ನಂದಿ ಪ್ರತಿಮೆ 35 ಅಡಿ ಎತ್ತರ ಇದ್ದು ಇದು ವಿಶ್ವದ ಅತಿದೊಡ್ಡ ನಂದಿ ಪ್ರತಿಮೆಗಳಲ್ಲಿ ಒಂದಾಗಿದೆ. ಬೃಹತ್ ಲಿಂಗ 108 ಅಡಿ ಎತ್ತರ ಒಂದೇ ಗ್ರಾನೈಟ್ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಆಚರಿಸಲಾಗುವ ಹಬ್ಬಗಳು. ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳೆಂದರೆ ನವವಿವಾಹಿತ ದಂಪತಿಗಳ ಹಬ್ಬವಾದ ಕೋಡಿ ಹಬ್ಬ, ಮಹಾಶಿವರಾತ್ರಿ ಮತ್ತು ಪ್ರತಿವರ್ಷ ಸಾವಿರಾರು ಭಕ್ತರು ಭಾಗವಹಿಸುವ ಇತರ ಮಹತ್ವದ ಹಿಂದೂ ಹಬ್ಬಗಳು. ಪ್ರತಿದಿನ ಪ್ರತಿಷ್ಠಾಪಿಸಲಾದ ಎಲ್ಲಾ ಶಿವಲಿಂಗಗಳಿಗೆ ಅರ್ಚಕರು ದೈನಂದಿನ ಪೂಜೆಗಳನ್ನು ಮಾಡುತ್ತಾರೆ. ಪೂಜೆಯ ಸಮಯದಲ್ಲಿ ಎಲ್ಲಾ ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಲಿಂಗಗಳ ಮೇಲೆ ನೀರನ್ನು ಸುರಿಯುತ್ತಾರೆ. ಇದನ್ನು ಡೋಲು ಮತ್ತು ಸಂಗೀತದ ಲಯಗಳೊಂದಿಗೆ ನಡೆಸಲಾಗುತ್ತದೆ. ಕೋಟಿಲಿಂಗೇಶ್ವರ ದೇವಸ್ಥಾನದ ಬಳಿ ಭೇಟಿ ನೀಡಬಹುದಾದ ಜನಪ್ರಿಯವಾದ ಪ್ರವಾಸಿ ತಾಣಗಳಿವು. ಮೊದಲನೆಯದು ಶ್ರೀ ಕೋಲಾರಮ್ಮ ದೇವಿಯ ದೇವಸ್ಥಾನ. ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ನೀವು ಅನ್ವೇಷಿಸಬಹುದಾದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಶ್ರೀ ಕೋಲಾರಮ್ಮ ದೇವಿಯ ದೇವಸ್ಥಾನ, ಕುರುಡುಮಲೆ ಗಣೇಶನ ದೇವಸ್ಥಾನ, ಟಿಪ್ಪುವಿನ ಹನಿ, ಅವನಿ ಬೆಟ್ಟ ಮತ್ತು ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಗಳು ಸೇರಿವೆ. ಈ ದೇಗುಲದ ಇತಿಹಾಸ. ಈ ದೇಗುಲಕ್ಕೊಂದು ಸುಂದರ ಇತಿಹಾಸವಿದೆ. ಈ ದೇವಾಲಯವನ್ನು ಸ್ವಾಮಿ ಶಾಂಬಶಿವ ಮೂರ್ತಿ ಅವರು 1980ರಲ್ಲಿ ನಿರ್ಮಿಸಿದ್ದಾರೆ. ಮೊದಲ ಲಿಂಗವನ್ನು 1980ರಲ್ಲಿ ಸ್ಥಾಪಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ಈ ದೇವಾಲಯದಲ್ಲಿ ಶಿವಲಿಂಗ ಸ್ಥಾಪನೆ ನಿರಂತರವಾಗಿ ಸಾಗಿದೆ. ಈ ಶಿವಲಿಂಗದ ಪಕ್ಕದಲ್ಲಿ ಬೃಹತ್ ಗಾತ್ರದ ನಂದಿಯನ್ನು ಸ್ಥಾಪಿಸಲಾಗಿದೆ. ನಂದಿ 11 ಮೀಟರ್ ಎತ್ತರವಿದೆ.
ಇದು ಇಲ್ಲಿನ ಪ್ರಧಾನ ಶಿವ ಲಿಂಗದ ಪಕ್ಕದಲ್ಲಿದೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿನ ಆವರಣದಲ್ಲಿ ವಿವಿಧ ದೇವತೆಗಳಿಗಾಗಿ ಸುಮಾರು 11 ಇತರ ದೇವಾಲಯಗಳಿವೆ. ಅವುಗಳಲ್ಲಿ ಮೊದಲನೆಯದು ಭಗವಾನ್ ವಿಷ್ಣು, ಬ್ರಹ್ಮ ಮತ್ತು ಮಹೇಶ್ವರ ದೇವಾಲಯಗಳು. ಇದರ ನಂತರ ಕೋಟಲಿಂಗೇಶ್ವರ ದೇವಾಲಯವಿದೆ. ಇವುಗಳ ಜೊತೆಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಕರುಮಾರಿ ಅಮ್ಮನ ದೇವಸ್ಥಾನ, ಭಗವಾನ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಭಗವಾನ್ ಪಾಂಡುರಂಗ ಸ್ವಾಮಿ ದೇವಸ್ಥಾನ, ಭಗವಾನ್ ರಾಮ, ಸೀತಾ ಮತ್ತು ಲಕ್ಷ್ಮಣ ದೇವಸ್ಥಾನ, ಭಗವಾನ್ ಪಂಚಮುಖಿ ಗಣಪತಿ ದೇವಸ್ಥಾನ, ಭಗವಾನ್ ಆಂಜನೇಯ ಸ್ವಾಮಿ ದೇವಾಲಯ ಹೀಗೆ ಹಲವು ದೇವಾಲಯಗಳು ಇಲ್ಲಿವೆ. ಕನ್ನಿಕಾ ಪರಮೇಶ್ವರಿ ದೇಗುಲ ಇಲ್ಲಿನ ಇನ್ನೊಂದು ಆಕರ್ಷಣೆ. ಕರ್ನಾಟಕ ರಾಜ್ಯ ಸರ್ಕಾರವು ಈ ದೇವಾಲಯವನ್ನು ಪ್ರವಾಸಿ ತಾಣವೆಂದು ಘೋಷಿಸಿದೆ. ಇದರಿಂದಾಗಿ ವಿಶ್ವದಾದ್ಯಂತದಿಂದ ನೂರಾರು ಪ್ರವಾಸಿಗರು ಪ್ರತಿ ವರ್ಷ ಇಲ್ಲಿಗೆ ಆಗಮಿಸುತ್ತಾರೆ. ಜೊತೆಗೆ ವಿಶ್ವದ ಅತಿದೊಡ್ಡ ಶಿವಲಿಂಗಕ್ಕೆ ಗೌರವ ಸಲ್ಲಿಸಿ ಅದರ ಕೃಪೆಗೆ ಪಾತ್ರರಾಗುತ್ತಾರೆ. ಒಂದು ನಾಗಲಿಂಗ ಮತ್ತು ಕ್ಯಾನನ್ ಬಾಲ್ ಹೆಸರಿನ 2 ಹೂವಿನ ಮರಗಳು ಇಲ್ಲಿವೆ. ಅವಿವಾಹಿತ ಮಹಿಳೆಯರು ವೈವಾಹಿಕ ಜೀವನದ ಆಶೀರ್ವಾದ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಇಲ್ಲಿ ಪ್ರಾರ್ಥಿಸುತ್ತಾರೆ. ಕೋಟಿಲಿಂಗೇಶ್ವರ ದೇಗುಲದಲ್ಲಿನ ಸೇವೆಗಳು. ಈ ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಎಲ್ಲಾ ಶಿವಲಿಂಗಳಿಗೆ ಪ್ರತಿದಿನ ಪೂಜೆ ಸಲ್ಲಿಸಲಾಗುತ್ತದೆ. ಇಲ್ಲಿನ ಕ್ಷೇತ್ರ ಪುರೋಹಿತರು ಪೂಜಾ ಕೈಂಕರ್ಯ ನಡೆಸುತ್ತಾರೆ. ಪೂಜೆಯನ್ನು ಸಂಗೀತ ಮತ್ತು ಡ್ರಮ್ಗ ಹಿಮ್ಮೇಳದ ಜೊತೆಗೆ ನಡೆಸಲಾಗುತ್ತದೆ. ಪುರೋಹಿತರ ಮಂತ್ರ ಪಠಣ, ಶಿವಲಿಂಗಗಳ ಜಲಾಭಿಷೇಕ ನಮ್ಮ ಕಣ್ಮನ ಸೆಳೆಯುತ್ತವೆ. ಈ ದೇಗುಲದಲ್ಲಿ ಭಕ್ತರು ಲಿಂಗಗಳನ್ನು ಸ್ಥಾಪಿಸುವ ಮೂಲಕ ವಿಶೇಷ ಪೂಜೆಗಳನ್ನು ಸಲ್ಲಿಸಬಹುದು. ಈ ಲಿಂಗಗಳನ್ನು ಭಕ್ತರು ತಮ್ಮ ಹೆಸರಿನಲ್ಲಿ ಆಯ್ಕೆ ಮಾಡಿದ ದಿನದಂದು ಪ್ರತಿಷ್ಠಾಪಿಸಲಾಗುತ್ತದೆ. ಬಳಿಕ ಇಲ್ಲಿ ನಿಯಮಿತ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ. ಲಿಂಗ ಪ್ರತಿಷ್ಠಾಪನೆಯ ದಿನ ಇಲ್ಲಿ ಭಕ್ತರ ಹೆಸರಿನಲ್ಲಿ ಪೂಜೆ ಕೈಗೊಳ್ಳಲಾಗುತ್ತದೆ. ಕೋಟಿಲಿಂಗೇಶ್ವರ ದೇಗುಲದಲ್ಲಿ ಲಭ್ಯವಿರುವ ವ್ಯವಸ್ಥೆಗಳು. ದೇಗುಲದ ಆವರಣದಲ್ಲಿ ಭಕ್ತರಿಗಾಗಿ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಪ್ರತಿ ವರ್ಷ ಇಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಲಾಗುತ್ತದೆ. ಮಂಗಳ ವಾದ್ಯಗಳೊಂದಿಗೆ ಮಂತ್ರಗಳ ಪಠಣದೊಂದಿಗೆ ಪುರೋಹಿತರು ಈ ವಿವಾಹಗಳನ್ನು ನಡೆಸಿಕೊಡುತ್ತಾರೆ. ಪ್ರಸ್ತುತ ಪ್ರತಿ ವಾರ ಸುಮಾರು 20 ವಿವಾಹಗಳನ್ನು ಈ ದೇಗುಲದಲ್ಲಿ ನಡೆಸಲಾಗುತ್ತದೆ. ಮನ ಶಾಂತಿಯಿಂದ ಧ್ಯಾನ ಮಾಡಲು ಬಯಸುವ ಭಕ್ತರಿಗಾಗಿ ಆಧ್ಯಾತ್ಮಿಕ ವಾತಾವರಣದ ಹಿನ್ನೆಲೆಯ ಧ್ಯಾನ ಮಂದಿರವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಕೋಟಿಲಿಂಗೇಶ್ವರ ದೇಗುಲವನ್ನು ತಲುಪುವ ಬಗೆ ಹೇಗೆ? ವಿಮಾನದ ಮೂಲಕ. ಕೋಲಾರಕ್ಕೆ ಅತಿ ಸಮೀಪದ ವಿಮಾನ ನಿಲ್ದಾಣ ಬೆಂಗಳೂರು ವಿಮಾನ ನಿಲ್ದಾಣ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರವಾಸಿಗರು ಕ್ಯಾಬ್ ಅಥವಾ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮೂಲಕ ಇಲ್ಲಿಗೆ ತಲುಪಬಹುದಾಗಿದೆ. ರೈಲು ಸಂಪರ್ಕದ ಮೂಲಕ ಬೆಂಗಳೂರು, ಹಾಸನ, ಹುಬ್ಬಳ್ಳಿಯಿಂದ ಇಲ್ಲಿಗೆ ಉತ್ತಮ ರೈಲು ವ್ಯವಸ್ಥೆ ಇದೆ. ರಸ್ತೆ ಸಾರಿಗೆಯ ಮೂಲಕ ಬೆಂಗಳೂರು ಹಾಗೂ ಕೋಲಾರ ರಸ್ತೆಯ ಮೂಲಕ ಈ ದೇಗುಲ ತಲುಪಬಹುದು. ಬೆಂಗಳೂರಿನಿಂದ ಕೋಲಾರ ನಡುವಿನ ಪ್ರಯಾಣದ ಅವಧಿ 2.5 ತಾಸು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.